ನೇಹಾ ಹಿರೇಮಠ ಅವ್ರ ಕೊಲೆ. ನೀವೆಲ್ಲ ನೋಡಿದ್ರಲ್ಲ, ನೇಹಾ ಹಿರೇಮಠ. ನಾವು ಹೋಗಿದ್ವಿ ಅವ್ರ ಮನೆಗೆ. ನೋಡಿ, ಆ ಹುಡುಗಿನ ತಾಯಿ ಕರಿಲಕ್ಕೆ ಬಂದಿದ್ರು. ಪರೀಕ್ಷಾ ಯಾವುದದು MCA ಪರೀಕ್ಷೆ ಮುಗಿದು ಹೊರಗೆ ಬಂದು ಅವ್ರ ತಾಯಿಗೆ ಫೋನ್ ಮಾಡ್ತಾಳೆ. ತಾಯಿ, ನಂದು ಪರೀಕ್ಷೆ ಮುಗಿದೈತಿ, ಕರಿಲಕ್ಕೆ ಬಂದ್ರೆ ಅವ್ರ ತಾಯಿ ಬಂದಾಳ. ತಾಯಿ ಮುಂದೊಂದು 20 ಫೂಟ್ನಾಗನೆ ಯಾವ ಮುಸ್ಲಿಂ ಹುಡುಗ, ಅವನ ಹೆಸರು ಫಯಾಜ್. ನನ್ನ ಮಗ ಬಂದು 9-10 ಕಡೆ ಚಾಕುಲಿ ಹೊಡೆದು ಆ ತಾಯಿ ಮುಂದೆ 2-3 ಸಾವಿರ ನಮ್ಮ ಮಕ್ಕಳ ಮುಂದೆ ಪ್ರಾಣ ತಗುವಂಥ ಕೆಲಸ ಮಾಡೋದು. ಇದು ಬರೀ ನೇಹಾ ಹಿರೇಮಠ ಅಲ್ಲ, ಯಾದಗಿರಿ ಒಳಗೆ ಮೊನ್ನೆ ನಮ್ಮ ದಲಿತ ಯುವಕನ ರಾಕೇಶ್ ಅನ್ನುವಂಥ ಹುಡುಗ ಒಂದು ರೊಟ್ಟಿ ಬೆಳ್ಳಕ್ಕೆ ಹೋಗಿದ್ದ. ಪಾಪ ಅವನು ಫಯಾಜ, ಸುಳೆ ಮಗ ಎಲ್ಲ ಫಯಾಜ ಬಸರ. ಈ ದೇಶದ್ರೋಹಿ ಕೆಲಸ ಮಾಡೋರು ಫಯಾಜರ್ ಇರ್ತಾನೆ, ಮೈಬೇರೆ ಇರ್ತಾನೆ, ಬಸರ ಇರ್ತಾನೆ. ಮಲ್ಲಪ್ಪ, ಕಲ್ಲಪ್ಪ, ಬೀರಪ್ಪ, ದ್ಯಾಮಪ್ಪ, ಬಸಣ್ಣ ಯಾರು ಅಂತ ಕೆಲಸ ಮಾಡಕ್ಕೆ ಹೋಗೋದೇ. ಮಹೇಶ್ ಹೆಬ್ಬಾರ್ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೋಡಿ, ಈ ರೀತಿ ಪರಿಸ್ಥಿತಿ ಇದೆ. ಕಾಶ್ಮೀರದಾಗ ಹೆಂಗೆ ನಡೆದೈತೆ, ಕಾಶ್ಮೀರ ಫೈಲ್ ತೆಗೆದ್ರೆ ಸುಳ್ಳು ಹತ್ತಿದ್ರು. ಕೇರಳದಾಗ ಸುಮಾರು 50,000 ಹಿಂದೂ ಮಕ್ಕಳನ್ನ ಇವತ್ತು ಮತಾಂತರ ಮಾಡಿ ಜಿಹಾದಿ ಒಳಗೆ ಕಳಿಸೋದಂಥದ್ದು ಸುಳ್ಳು ಹತ್ತಿದ್ರು. ಇವತ್ತು ಹುಬ್ಬಳ್ಳಿ ಯಾದಗಿರಿ ಬಂದದ, ಯಾದಗಿರಿದಿಂದ ಶಾಪುರ ಬರೋ ತಡ ಇಲ್ಲ, ಶಾಪುರದಿಂದ ಹಳ್ಳಿಗೆ ಬರೋ ತಡ ಇಲ್ಲ. ಅದಕ್ಕೆ ನೀವೆಲ್ಲ ವಿಚಾರ ಮಾಡಿ, ಎಲ್ಲ ಸಮಾಜದವರು ನಮ್ಮ ಸನಾತನ ಧರ್ಮ ಉಳಿಬೇಕೋ ಬೇಡೋ, ಭಾರತ ದೇಶ ಉಳಿಬೇಕೋ ಬೇಡೋ, ನಮ್ಮ ಮನೆ ಸುರಕ್ಷಿತ ಇರಬೇಕೋ ಬೇಡೋ. ಹಾಗಾದ್ರೆ ನಾವೆಲ್ಲ ಏನು ಮಾಡಬೇಕು? ಪ್ರತಿಜ್ಞೆ ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿ, ನಾವು ಈ ಸಲ ಬಂದೀವಿ ಅಂದ್ರೆ ಮುಸ್ಲಿಂ ಮೀಸಲಾತಿ ತೆಗೆದು ಹಾಕ್ತೀವಿ. ಆ 4% ತೆಗಿತೀವಿ. ಎಲ್ಲ ಸಂವಿಧಾನ ವಿರೋಧಿಯಾಗಿ ಮೀಸಲಾತಿ ಕೊಟ್ಟಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು ದಲಿತರಿಗೆ, ಹಿಂದುಳಿದವರಿಗೆ ಮಾತ್ರ. ಧರ್ಮಾಧಾರಿತ ಇಲ್ಲ. ಧರ್ಮಾಧಾರಿತ ಮೀಸಲಾತಿ ಕೊಳ್ಳಕ್ಕೆ ಬರುವುದಿಲ್ಲ. ಅವ್ರು 8% ಹಾಕೋಲಕತ್ತಾರ. ಗುರ್ತದ 2A ತೆಗದಾರ, 2B ತೆಗದಾರ. ಪ್ರವರ್ಗ ಒಂದು 23% ಅವ್ರ ಪಾಲದ. ಅದು ತೆಗಿಬೇಕೋ ಬೇಡ? ಅದನ್ನ ಮೀಸಲಾತಿ ತೆಗೆದು ನಾವೇನು ಮಾಡ್ತೀವಿ? SC ಜನಾಂಗಕ್ಕೆ, ST ಜನಾಂಗಕ್ಕೆ, ಹಾಲು ಮತ ಸಮಾಜಕ್ಕೆ ಎಲ್ಲ 4 ಹಂಚ್ತೀವಿ. ಇದಕ್ಕೆಲ್ಲರೂ ಒಪ್ಪಿಗೆ ಐತಲ್ಲ. ಇವತ್ತಿನಿಂದ ಶಾಪುರ ವಿಧಾನಸಭೆ ನಮ್ಮ ಜಿಲ್ಲಾಧ್ಯಕ್ಷರು ಸುಬೇದಾರ್ ಅವರು ಎಲ್ಲರ ನೇತೃತ್ವದಲ್ಲಿ ಶಾಪುರ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಅಂತರದಿಂದ ನಮ್ಮ ರಾಜ ಅಮರೇಶ್ ನಾಯ್ಕರು, ವಿನಾಯಕ್ ಅವರೆಲ್ಲ ಹೇಳಿದ್ರು ಏನೇನು ಕೆಲಸ ಮಾಡೀನಿ ನನ್ನ ಮತಕ್ಷೇತ್ರದಾಗತ್ತೆ. ಬಹುಶಃ ಇಂಥ ಒಬ್ಬ ಅತ್ಯಂತ ಸರಳ ಸಜ್ಜನಿಕೆಯ ಸೌಮ್ಯ ಸಮಾಜದ MP ನಮ್ಮ ರಾಜ ಅಮರೇಶ್ ನಾಯ್ಕರು, ಅಂಥವ್ರನ್ನ ನೀವು ಬಿಟ್ಟು ಮನೇನ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಬೀಸು ಕೆಲಸ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಯಾರವರು? ಕುಮಾರ್ ನಾಯಕ ಎಲ್ಲೋರಪ್ಪ? ಹೇಳಿದ್ರಲ್ಲ ನಮ್ಮ ಜಿಲ್ಲಾಧ್ಯಕ್ಷರು, ಸ್ಟಿಫನ್ ಆರಿಸಿ ತಂದ್ರು. ಸ್ಟಿಫನ್ ಅಲ್ಲಿಲ್ಲ, ಅವನಿಗೆ ತಿಪ್ಪಣ್ಣ ಅಂದ್ರು. ನಮ್ಗೇನು ತಿಪ್ಪಣ್ಣನೂ ಕೊಡ್ತಾವ ಏನೋ ಕೊಟ್ಟಪ್ಪ. ಅವಾಗೆಲ್ಲ ಜನ ಭಾಳ ಮುಗ್ತಿದ್ರು. ಈಗೆಲ್ಲ ನಮ್ಮ ಹುಡುಗರು ಹಂಗೆಲ್ಲ ಏನಾಗ್ತದೆ ಎಲ್ಲ ಸಾಮಾಜಿಕ ಜಾಲತಾಣ ಬರ್ತದೆ.